ಅನಂತ ಅಂದ್ರೆ ಏನು ಅರ್ಥ? ಅಂತ್ಯವಿಲ್ಲದ್ದು ಅಂತ ಅರ್ಥ. ವಿಷ್ಣು ಸಹಸ್ರನಾಮದಲ್ಲಿ ಒಂದು ಸಾಲು ಬರುತ್ತೆ, ಅನಂತೋ ಹುತ ಭುಗ್ಭೋಕ್ತ ಸುಖದೋ ನೈಕಜೋಗ್ರಜಾನ್. ಇಲ್ಲಿ ವಿಷ್ಣುವಿಗೆ ಏನಂತ ಕರೆಯಲಾಗುತ್ತೆ? ಅನಂತ ಅಂತ ಕರೆಯಲಾಗುತ್ತೆ. ಈಗ ನೀವು ಯೋಚನೆ ಮಾಡಿ, ಇನ್ಫಿನಿಟಿಯ ಅರ್ಥ ತಿಳಿಯದೆ ವಿಷ್ಣುವಿಗೆ ಹೀಗೆ ಕರೆಯಲು ಸಾಧ್ಯನಾ ಅಂತ. ಇದರ ಗಣಿತದಲ್ಲಿ ಸಾಮಾನ್ಯವಾಗಿ ಇನ್ಫಿನಿಟನ್ನ ಈ ಒಂದು ಸಂಕೇತದಿಂದ ಸೂಚಿಸಲಾಗುತ್ತೆ. ವಿಶ್ವ ಅನ್ನುವ ಪುಸ್ತಕವನ್ನು ಅರ್ಥ ಮಾಡಿಕೊಳ್ಬೇಕಾದ್ರೆ ನಾವು ಒಂದು ಭಾಷೆನ ಕಲಿಬೇಕಾಗತ್ತೆ. ಆ ಭಾಷೆಯನ್ನು ಕಲಿತರಷ್ಟೇ ವಿಶ್ವನ ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯ. ಆ ಭಾಷೆ ಯಾವುದು ಅಂದರೆ ಅದು ಗಣಿತ. ಬ್ರಹ್ಮಾಂಡದಲ್ಲಿ ಭೂಮಿ ಇದೆ, ಮರ ಇದೆ, ನಾವು ಇದ್ದೀವಿ, ಎಲ್ಲರೂ ಇದ್ದಾರೆ, ಎಲ್ಲವೂ ಇದೆ. ಆದರೆ ಇದೆಲ್ಲವೂ ಎಲ್ಲಿಂದ ಬಂತು ಅಂತ ನೋಡ್ತಾ ಹೋಗಿ ಕೊನೆಗೆ ನಿಲ್ಲೋದು ಆ ಒಂದು ಶಕ್ತಿಯ ಹತ್ರ. ಸ್ನೇಹಿತರೆ ನಮಸ್ಕಾರ. ಗೌರಿ ಶಕ್ಕಿ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ಗೌರಿ ಶಕ್ಕಿ. ನಾವೀಗ ನಮ್ಮ ಶಾಲೆಯನ್ನು ನೆನಪು ಮಾಡಿಕೊಂಡ್ರೆ, ಶಾಲೆಯಲ್ಲಿ ಕಲಿಸಲಾದ ಗಣಿತವನ್ನು ನೆನಪು ಮಾಡಿಕೊಂಡ್ರೆ ಒಂದು ಕಾನ್ಸೆಪ್ಟ್ ನಿಮಗೆ ನೆನಪಿಗೆ ಬರಬಹುದು. ನಾನು ಹೇಳಿದರೆ ಅದು ಯಾವುದು ಅಂದರೆ ಅಪರಿಮಿತ ಅನ್ನುವಂಥ ಒಂದು ಕಾನ್ಸೆಪ್ಟ್, ಅಂದರೆ ಇನ್ಫೈನೈಟ್. ಓಕೆ, ಸೊ ಅದು ಆಗ ಗಣಿತದ ಭಾಗ ಆಗಿತ್ತು. ಹೀಗಾಗಿ ಅದನ್ನು ನಾವು ಎಷ್ಟು ಬೇಕೋ ಅಷ್ಟು ತಿಳ್ಕೊಂಡು, ಅಂದರೆ ಬೇಸಿಕಲಿ ಪಾಸ್ ಆಗೋಕ್ಕೆ ಎಷ್ಟು ಬೇಕೋ ಅಷ್ಟು ತಿಳ್ಕೊಂಡು ಆಮೇಲೆ ಪಾಸಾಗಿ ಮುಂದೆ ಬಂದಿದ್ದೀವಿ. ಸೊ ನಮ್ಮ ಪ್ರಕಾರ ಅಷ್ಟೇ ಗಣಿತದಲ್ಲಿರುವಂಥ ಒಂದು ಕಾನ್ಸೆಪ್ಟ್. ಆದರೆ ಈಗ ರಿಸರ್ಚರ್ಸ್ಗೆ, ಸೈಂಟಿಸ್ಟ್ಗಳಿಗೆ ಅರ್ಥ ಆಗ್ತಾ ಇದೆ. ಅದೇನೆಂದರೆ, ಇನ್ಫಿನಿಟಿ ಅಂದರೆ ಕೇವಲ ಗಣಿತದ ಒಂದು ಕಾನ್ಸೆಪ್ಟ್ ಅಲ್ಲ, ಅದು ಎಷ್ಟು ದೊಡ್ಡದು ಅಂದರೆ ದೇವರ ಇರುವಿಕೆ ಅಥವಾ ನಮ್ಮನ್ನು ಮೀರಿದ ಶಕ್ತಿಯ ಇರುವಿಕೆಯ ಬಗ್ಗೆ ಹೇಳುವಂಥ ಕಾನ್ಸೆಪ್ಟ್ ಯಾವುದು ಅಂದರೆ ಅದು ಇನ್ಫಿನಿಟಿ. ಇದು ಒಂದು ರಹಸ್ಯಗಳ ಭಂಡಾರ ಅಂತ ಈಗ ಗೊತ್ತಾಗ್ತಾ ಇದೆ. ಹಾಗಾದ್ರೆ ಏನಿದು ಇನ್ಫಿನಿಟಿ ಅಂತಂದ್ರೆ? ಕೇವಲ ಗಣಿತದ ಕಾನ್ಸೆಪ್ಟ್ ಅಂತೂ ಅಲ್ಲ, ಅದನ್ನು ಮೀರಿದ ಅರ್ಥಗಳು, ವಿಚಾರಗಳು, ರಹಸ್ಯಗಳು ಇದರಲ್ಲಿ ಏನಿದೆ ಬನ್ನಿ ತಿಳಿಯೋಣ. ಸ್ನೇಹಿತರೆ, ಈ ವಿಡಿಯೋನ ಸ್ಪಾನ್ಸರ್ ಮಾಡಿದ್ದು ಕ್ಯೂ ಪ್ರಚಾರ ಅನ್ನುವಂಥ ಡಿಜಿಟಲ್ ಮಾರ್ಕೆಟಿಂಗ್ ಏಜೆನ್ಸಿ. ಡಿಜಿಟಲ್ ಮಾರ್ಕೆಟಿಂಗ್ ಅಂದರೆ ನಿಮ್ಮ ಬ್ರ್ಯಾಂಡ್, ನಿಮ್ಮ ಬಿಸ್ನೆಸ್, ನಿಮ್ಮ ಪ್ರಮೋಷನ್ ಎಲ್ಲವನ್ನು ಕೂಡ ಆನ್ಲೈನ್ ಪ್ಲಾಟ್ಫಾರ್ಮ್ಗಳ ಮೂಲಕ, ಡಿಜಿಟಲ್ ಮೂಲಕ ಅವರು ಮಾಡ್ತಾರೆ. ನಿಮ್ಮ SEO ಇರ್ಬೋದು, ಅಥವಾ ನಿಮ್ಮ ವೆಬ್ಸೈಟ್ ಡಿಸೈನ್ ಡೆವಲಪ್ಮೆಂಟ್ ಇರ್ಬೋದು, ಅಥವಾ ನಿಮ್ಮ ಸೋಷಿಯಲ್ ಮೀಡಿಯಾ ಮ್ಯಾನೇಜ್ಮೆಂಟ್ ಇರ್ಬೋದು, ಅಥವಾ ಲೀಡ್ ಜನರೇಷನ್ ಇರ್ಬೋದು, ಎಲ್ಲವನ್ನೂ ಇವರು ಮಾಡ್ತಾರೆ. ಆಸಕ್ತರು ಮತ್ತು ಅವಶ್ಯಕತೆ ಇದ್ದರೂ ದಯವಿಟ್ಟು ಈ ಕ್ಯೂ ಪ್ರಚಾರ ಸಂಸ್ಥೆಯನ್ನು ಸಂಪರ್ಕಿಸಿ. ಸ್ನೇಹಿತರೆ, ಪರಿಮಿತ ಮತ್ತು ಅಪರಿಮಿತ ಈ ಎರಡು ಶಬ್ದಗಳನ್ನು ಬಳಸಿರ್ತೀವಿ. ಪರಿಮಿತ ಅಂದರೆ ಫೈನೈಟ್, ಫೈನೈಟ್ ಅಂದರೆ ಎಣಿಕೆ ಮಾಡಬಹುದಾದ ಸಂಖ್ಯೆ ಅಂತ ಹೇಳ್ಬೋದು, ಅಥವಾ ಒಂದು ನಿರ್ದಿಷ್ಟ ವ್ಯಾಪ್ತಿ ಅಥವಾ ಅಂತ್ಯವನ್ನು ಹೊಂದಿರುವಂಥ ವಿಚಾರ ಅಂತ ಹೇಳ್ಬೋದು. ಉದಾಹರಣೆಗೆ, ಈಗ ವರ್ಷದಲ್ಲಿ ಎಷ್ಟು ತಿಂಗಳ ಇದೆ ಅಂತ ಕೇಳಿದರೆ ನಿಮಗೆ ಗೊತ್ತಾಗುತ್ತೆ. ನೀವು ಹೇಳಿದ್ರೆ 12 ಅಂತ. ಮನೇಲಿ ಎಷ್ಟು ಜನ ಇದ್ದಾರೆ ಅಂದರೆ 5 ಜನ, 6 ಜನ, 10 ಜನ ಅಂತ ನೀವು ಹೇಳ್ಬೋದು. ಇದನ್ನು ಫೈನೈಟ್ ಅಂತ ಕರಿತೀವಿ, ಅಂದರೆ ಪರಿಮಿತ ಅಂತ ಕರಿತೀವಿ. ಹಾಗಾದರೆ ಇನ್ಫಿನಿಟಿ ಅಥವಾ ಇನ್ಫೈನೈಟ್ ಅಂದರೆ ಏನು? ಅಪರಿಮಿತ ಅಥವಾ ಅನಂತ, ಎಂಡ್ಲೆಸ್ ಅಥವಾ ಅನ್ಲಿಮಿಟೆಡ್ ಆಗಿರುವಂಥ ಸ್ಥಿತಿ ಅಥವಾ ಗುಣ. ಅಂತ್ಯ ಇಲ್ಲದೆ ಇರುವಂಥದ್ದು ಅಂದರೆ ಏನು ಅನ್ನೋ ಪ್ರಶ್ನೆ ಈಗ ಬರುತ್ತೆ ಅಲ್ವಾ? ಅಂತ್ಯವಿಲ್ಲದೆ ಮುಂದುವರಿಯುತ್ತೆ ಅಥವಾ ಎಣಿಸಲಾಗದಷ್ಟು ಅಂಶಗಳನ್ನು ಇದು ಹೊಂದಿರುತ್ತೆ. ಇದರ ಗಣಿತದಲ್ಲಿ ಸಾಮಾನ್ಯವಾಗಿ ಇನ್ಫಿನಿಟನ್ನ ಈ ಒಂದು ಸಂಕೇತದಿಂದ ಸೂಚಿಸಲಾಗುತ್ತೆ. ಇದಕ್ಕೆ ಉದಾಹರಣೆಯಾಗಿ ತುಂಬ ಸಿಂಪಲ್ ಉದಾಹರಣೆ, ನಿಮಗೆ ಅರ್ಥ ಆಗುವಂಥ ಉದಾಹರಣೆ ಯಾವುದು ಅಂದರೆ ಅದು ಆಕಾಶ ಅನ್ಬೋದು. ಚಿಕ್ಕವರಿದ್ದಾಗ ಆಕಾಶಕ್ಕೆ ಏಣಿ ಹಾಕ್ಬೋದಾ? ಎಷ್ಟು ಏಣಿಗಳನ್ನ ಹಾಕಿದ್ರೆ ಆಕಾಶಕ್ಕೆ ಮುಟ್ಟಕ್ಕಾಗತ್ತೆ? ಇದೆಲ್ಲ ಪ್ರಶ್ನೆಗಳನ್ನ ನಾವೆಲ್ಲರೂ ಕೂಡ ಕೇಳಿರ್ತೀವಿ ಅಲ್ವಾ? ಈಗ ಅದನ್ನು ಕೇಳಿದರೆ ನಾವು ಆ ಥರ ಹೇಳೋಕ್ಕಾಗತ್ತಾ? ಎಷ್ಟು ಏಣಿಗಳನ್ನ ಹಾಕಿದ್ರೆ ಆಕಾಶ ಮುಟ್ಟಕ್ಕಾಗತ್ತೆ ಅಂತ ಹೇಳಿ ಗೊತ್ತಿಲ್ಲ ಅಂತ ಹೇಳ್ತೀವಿ, ಅಥವಾ ತುಂಬ ದೊಡ್ಡದು ಆಕಾಶ ಅಂತ ಹೇಳ್ತೀವಿ. ಆದರೆ ಇಂತಿಷ್ಟೇ ದೂರದಲ್ಲಿ ಆಕಾಶ ಇದೆ, ಇಷ್ಟೇ ಅಗಲ ಆಕಾಶ ಇದೆ ಅಂತ, ಅಥವಾ ಸ್ಪೇಸ್ ಇದೆ ಅಂತ ಖಂಡಿತವಾಗಿ ಹೇಳೋಕ್ಕೆ ಆಗಲ್ಲ. ಇನ್ನೊಂದು ಉದಾಹರಣೆ ಅಂದರೆ ಹೋಲ್ ನಂಬರ್ಸ್. ಇದು ಕೂಡ ಇನ್ಫಿನಿಟಿ. ಅಂದರೆ ನೀವು 1, 2, 3, 4, 1000, ಲಕ್ಷ ದಾಟಿ, ಕೋಟಿ ದಾಟಿ ಮುಗಿದ್ರೂ ಕೂಡ ಈ ಸಂಖ್ಯೆಗಳು ಮುಗಿಯೋದಿಲ್ಲ ಅಲ್ವಾ? ನೀವೇನೇ ಯಾವುದೇ ಸಂಖ್ಯೆ ಹೇಳಿದರೂ ಕೂಡ +1 ಅಂತ ಹೆಸರಿಸಿದರೆ ಅದು ಮತ್ತೆ ಮುಂದುವರಿಯುತ್ತೆ. ಸೊ ಇದು ಇನ್ಫಿನಿಟಿ ಅಂದರೆ ಏನು ಅನ್ನೋದಕ್ಕೆ ಒಂದು ಅತ್ಯಂತ ಪುಟ್ಟ ಸಿಂಪಲ್ ಆಗಿರುವಂಥ ಉದಾಹರಣೆ. ಆದರೆ ಇನ್ಫಿನಿಟಿ ಅನ್ನೋದು ಇಷ್ಟಕ್ಕೆ ಸೀಮಿತವಾಗಿದ್ದರೆ ನಾವು ಇಷ್ಟೊಂದು ಮಾತಾಡುವಂಥ, ತಲೆ ಕೆಡಿಸ್ಕೊಳ್ಳುವಂಥ ಅವಶ್ಯಕತೆ ಇರಲಿಲ್ಲ. ಯಾಕೆಂದರೆ ನಾನು ಈಗಾಗಲೇ ಹೇಳಿರುವಾಗೆ ಇನ್ಫಿನಿಟಿ ಕಾನ್ಸೆಪ್ಟ್ ಮೂಲಕ ದೇವರನ್ನ ಅರ್ಥ ಮಾಡಿಕೊಳ್ಳುವಂಥ ಸಾಧ್ಯತೆ ಇದೆ, ಅಥವಾ ದೇವರ ಕಾನ್ಸೆಪ್ಟ್ನ ಹತ್ತಿರ ಹೋಗುವಂಥ ಸಾಧ್ಯತೆ ಇದೆ ಅನ್ನೋದು ಈಗ ಗೊತ್ತಾಗ್ತಾ ಇದೆ. ಇಲ್ಲದೆ ಇದ್ದರೆ ಪ್ರಾಯಶಃ ನಾವು ಈ ಬಗ್ಗೆ ವಿಚಾರ ಮಾಡ್ತಾ ಇರಲಿಲ್ಲ. ಸ್ನೇಹಿತರೆ, ನಾವು ಯೂಶ್ವಲಿ ನಮ್ಮ ಸ್ಕೂಲ್ಗಳಲ್ಲಿ ಯಾವ ಥರ ಅಂದರೆ ಲ್ಯಾಂಗ್ವೇಜ್ ಬೇರೆ ಮತ್ತು ಗಣಿತ ಬೇರೆ ಅನ್ಕೊತಿದ್ವಿ. ಗಣಿತ ಅಂದರೆ ಅದೊಂದು ಭಾಷೆ ಅಲ್ಲ ಅಂತ ಅಂದ್ಕೊಳ್ತಿದ್ವಿ. ಆದರೆ ಗಣಿತ ಕೂಡ ಒಂದು ಭಾಷೆ ಅಂತ ಒಬ್ಬರು ಹೇಳಿದ್ದಾರೆ. ಅದನ್ನು ಯಾರು ಹೇಳಿದ್ದು ಅಂದರೆ ಪ್ರಖ್ಯಾತ ವಿಜ್ಞಾನಿ ಗ್ಯಾಲಿಲಿಯೋ. ಇವರು 1623ನೇ ಇಸ್ವಿನಲ್ಲಿ ಒಂದು ಪುಸ್ತಕ ಬರೀತಾರೆ, ಇಲ್ ಸ್ಯಾಗ್ಜಿಯಾಟೋರ್ ಅಂತ. ಅದರಲ್ಲಿ ಬರೆದಿರುವಂಥ ಒಂದು ಸೆಂಟೆನ್ಸ್ ಏನಂದರೆ, ವಿಶ್ವ ಅನ್ನುವ ಪುಸ್ತಕವನ್ನು ಅರ್ಥ ಮಾಡಿಕೊಳ್ಬೇಕಾದ್ರೆ ನಾವು ಒಂದು ಭಾಷೆನ ಕಲಿಬೇಕಾಗತ್ತೆ. ಆ ಭಾಷೆಯನ್ನು ಕಲಿತರಷ್ಟೇ ವಿಶ್ವನ ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯ. ಆ ಭಾಷೆ ಯಾವುದು ಅಂದರೆ ಅದು ಗಣಿತ.
ಇಂಥ ಗಣಿತದ ಒಂದು ಭಾಗವೇ ಈ ಇನ್ಫಿನಿಟಿ. ಇನ್ನು ಈ ಇನ್ಫಿನಿಟಿ ಅನ್ನ ಯಾರು ಕಂಡುಹಿಡಿದಿದ್ರು ಅಥವಾ ಇದನ್ನ ಮೊದಲ ಬಾರಿಗೆ ಅರ್ಥ ಮಾಡ್ಕೊಂಡವ್ರು ಯಾರು ಅಥವಾ ಜಗತ್ತಿಗೆ ಪರಿಚಯ ಮಾಡಿಸಿದ್ದು ಯಾರು ಅಂತ ನಾವು ಪ್ರಶ್ನೆ ಕೇಳಿದರೆ ಗೂಗಲಲ್ಲಿ ಸರ್ಚ್ ಮಾಡಿದರೆ ಗೂಗಲ್ ಏನು ಹೇಳುತ್ತೆ ಅಂದರೆ ಯುರೋಪ್ನತ್ತ ತೋರಿಸುತ್ತೆ. ಅಂದರೆ ಯುರೋಪ್ನಲ್ಲಿ ಇದು ಮೊದಲ ಬಾರಿಗೆ ಕಂಡುಹಿಡಿದಿದ್ದು ಅಂತ. ಆದರೆ ನಿಜವಾಗ್ಲೂ ನಾವು ಅರ್ಥ ಮಾಡಿಕೊಂಡ್ರೆ ಭಾರತದಲ್ಲಿ ಈ ಇನ್ಫಿನಿಟಿ ಅನ್ನೋ ಕಾನ್ಸೆಪ್ಟ್, ಅನಂತ ಅನ್ನೋ ಕಾನ್ಸೆಪ್ಟ್ ಬಹಳ ಹಿಂದೆನೇ ಉಲ್ಲೇಖ ಆಗಿದೆ. ಈ ಅನಂತ ಅನ್ನೋ ಹೆಸರು ನೀವು ಎಷ್ಟು ಕಾಮನ್ ಅಂದರೆ ನಮ್ಮ ಮನೆಯಲ್ಲಿ ನಮ್ಮ ಊರಲ್ಲೇ ಹಬ್ಬ ಅನಂತ ಇದ್ದ, ನಿಮ್ಮೂರಲ್ಲಿ ಒಬ್ಬ ಅನಂತ ಇರ್ಬೋದು, ನಿಮ್ಮ ಸ್ನೇಹಿತರ ಅನಂತ ಇರ್ಬೋದು. ಅನಂತ ಅಂದ್ರೆ ಏನು ಅರ್ಥ? ಅಂತ್ಯವಿಲ್ಲದ್ದು ಅಂತ ಅರ್ಥ. ವಿಷ್ಣು ಸಹಸ್ರನಾಮದಲ್ಲಿ ಒಂದು ಸಾಲು ಬರುತ್ತೆ, ಅನಂತೋ ಹುತ ಭುಗ್ಭೋಕ್ತಾ ಸುಖದೋ ನೈಕಜೋಗ್ರಜಾನ್ ಅನಿರ್ವಿಣ್ಣ ಸದಾಮರ್ಷಿ ಲೋಕದಿಷ್ಟಾನಂ ಅದ್ಭುತ. ಇಲ್ಲಿ ವಿಷ್ಣುವಿಗೆ ಏನಂತ ಕರೆಯಲಾಗುತ್ತೆ? ಅನಂತ ಅಂತ ಕರೆಯಲಾಗುತ್ತೆ. ಯಾಕೆಂದರೆ ಈ ಹಿಂದೆ ಒಂದು ವಿಡಿಯೋ ಮಾಡಿದ್ವಿ ನಾವು, ಅದರಲ್ಲಿ ವಿಶ್ವದ ಹುಟ್ಟಿನ ಬಗ್ಗೆ ಮಾತಾಡಿದ್ವಿ, ಅದರಲ್ಲಿ ತ್ರಿಮೂರ್ತಿಗಳ ಬಗ್ಗೆ ಮಾತಾಡಿದ್ವಿ. ಅಲ್ಲಿ ವಿಷ್ಣುವನ್ನು ಕಣಗಳ ಸಂಕೇತ ಅಂತ ನಾವು ಹೇಳಿದ್ವಿ. ಕಣಗಳಂದ್ರೆ ಎಷ್ಟು? ಎಣಿಸೋಕೆ ಸಾಧ್ಯವಾಗದಷ್ಟು. ಇದು ನಮ್ಮ ಪೂರ್ವಿಕರು ಕಂಡುಕೊಂಡಿದ್ದ ಇನ್ಫಿನಿಟಿಯ ಅರ್ಥ ಮತ್ತು ಇನ್ಫಿನಿಟಿಯನ್ನು ಜಗತ್ತಿಗೆ ತಿಳಿಸಲು ಬಳಸಲಾದ ವ್ಯಾಖ್ಯಾನ ಅಥವಾ ಒಂದು ಸಂಕೇತ ಅಂತ ಹೇಳ್ಬೋದು. ಸ್ನೇಹಿತರೆ, ಭಾರತದಲ್ಲಿ ಪುರಾತನ ಕಾಲದಲ್ಲಿ ಏನಿತ್ತು ಅಂತಂದರೆ, ಭಾಳಷ್ಟು ಜನಕ್ಕೆ ಏನು ಅನ್ಕೊಳ್ತಾರೆ, ಬ್ರಿಟಿಷರು ಬರೋಕಿನ ಮುಂಚೆ ಏನಿತ್ತು ಅಥವಾ ಸ್ವಾತಂತ್ರ್ಯ ಬರೋಕಿನ ಮುಂಚೆ ಏನಿತ್ತು, ಇದೆಲ್ಲವನ್ನೂ ಯೋಚನೆ ಮಾಡಿದಾಗ ಕೆಲವೊಂದು ಕೆಟ್ಟ ಪದ್ಧತಿಗಳೇ ಎಲ್ರಿಗೂ ನೆನಪಿಗೆ ಬರ್ತವೆ. ಜಾತಿ ಪದ್ಧತಿ ನೆನಪಿಗೆ ಬರುತ್ತೆ, ಸತಿ ಸಹಗಮನ ಪದ್ಧತಿ ನೆನಪಿಗೆ ಬರುತ್ತೆ, ನರಬಲಿಯ ಪದ್ಧತಿ ನೆನಪಿಗೆ ಬರುತ್ತೆ. ವೆಸ್ಟರ್ನ್ ವರ್ಲ್ಡಲ್ಲಿ ಇನ್ನೂ ಒಂದಿದೆ, ನಮ್ಮನ್ನು ಹಾವಾಡಿಗರ ದೇಶ ಅಂತ ಕರಿತಾ ಇದ್ರು, ಅಥವಾ ನಾವು ಕಾಡು ಮನುಷ್ಯರ ಥರ ಜೀವನ ಮಾಡ್ತಿದ್ವಿ ಅಂತ ಅಂದ್ಕೊಂಡಿದ್ರು. ಅಂಥವ್ರಿಗೆ ನಾವು ಏನು ಹೇಳ್ಬೋದು ಅಂದರೆ, ಮೊದಲು ನಿಮ್ಮ ಕಣ್ಣಿಗೆ ಹಾಕಿರುವ ಒಂದು ಫಾರಿನ್ ಗ್ಲಾಸ್ ಅಂದರೆ ಫಾರಿನ್ ಚಶ್ಮಾ ಇದೆಯಲ್ಲ, ಅದನ್ನು ಚೇಂಜ್ ಮಾಡಿ, ಅವಾಗ ನಿಮಗೆ ನಿಜ ಏನು ಸತ್ಯ ಏನು ಅನ್ನೋದು ಗೊತ್ತಾಗುತ್ತೆ. ಯಾಕೆಂದರೆ ಇವತ್ತಿಗೂ ಈ ತಲೆ ಕೆಡಿಸುವಂಥ ಈ ಇನ್ಫಿನಿಟಿ ಎಂಬ ಕ್ಲಿಷ್ಟ ವಿಷಯವನ್ನು ನಮ್ಮ ಪೂರ್ವಜರು ಅಂದೇ ಸಾಲ್ವ್ ಮಾಡಿದ್ರು ಅಥವಾ ಅದನ್ನು ಅರ್ಥ ಮಾಡ್ಕೊಂಡಿದ್ರು. ಇದಕ್ಕೆ ಉದಾಹರಣೆಯಾಗಿ ನಾನು ಒಂದಷ್ಟು ವಿಚಾರಗಳನ್ನ ಹೇಳ್ತಾ ಹೋಗ್ತೇನೆ. ಕ್ರಿಸ್ತಪೂರ್ವ 6ನೇ ಶತಮಾನದಲ್ಲಿ ಜೈನ ಧರ್ಮದ ಗ್ರಂಥಗಳಲ್ಲಿ ಅನಂತತೆಯನ್ನು ಆಧ್ಯಾತ್ಮಿಕ ಮತ್ತು ಗಣಿತೀಯ ದೃಷ್ಟಿಯಿಂದ ವಿವರಿಸಲಾಗಿದೆ. ಅವರು ಸಂಖ್ಯೆಗಳನ್ನು ಮುಕ್ತಾಯೋಗ್ಯ ಅಂದರೆ ಫೈನೈಟ್, ಅಸಂಖ್ಯೇಯ ಅತಿ ದೊಡ್ಡ ಫೈನೈಟ್ ಮತ್ತು ಅನಂತ ಇನ್ಫಿನಿಟ್ ಅಂತ ವರ್ಗೀಕರಣ ಮಾಡಿರ್ತಾರೆ. ಇದು ಆಧುನಿಕ ಗಣಿತಶಾಸ್ತ್ರದಲ್ಲಿ ಬರುವಂಥ ಕಾರ್ಡಿನಲ್ ಅಂದರೆ ಸಂಖ್ಯಾ ಪ್ರಮಾಣ ಮತ್ತು ಆರ್ಡಿನಲ್ ಕ್ರಮ ಸಂಖ್ಯೆಗಳಿಗೆ ಹೋಲುತ್ತೆ. 9ನೇ ಶತಮಾನದಲ್ಲಿ ಮಹಾವೀರ ಎಂಬ ಜೈನ ಚಿಂತಕರ ಗಣಿತ ಸಾರ ಸಂಗ್ರಹ ಅನ್ನೋ ಗ್ರಂಥದಲ್ಲಿ ಈ ದೊಡ್ಡ ಸಂಖ್ಯೆಗಳು ಮತ್ತು ಅನಂತತೆಯ ಕಲ್ಪನೆಗಳು ಚರ್ಚಿಸಲ್ಪಟ್ಟಿವೆ. ಹಾಗೆ ನೋಡಿದರೆ ಇದು ಧಾರ್ಮಿಕ ಗ್ರಂಥ, ಆದರೂ ಕೂಡ ಇದರಲ್ಲಿ ಗಣಿತದ ಒಂದು ಆಳ ಇದೆ. ಇದಕ್ಕಿಂತ ಮುಂಚೆ 7ನೇ ಶತಮಾನದಲ್ಲಿ ಬ್ರಹ್ಮಗುಪ್ತ ಅನ್ನೋ ಗಣಿತ ತಜ್ಞ ಬರ್ತಾರೆ. ಬ್ರಹ್ಮಗುಪ್ತ ಶೂನ್ಯದೊಂದಿಗಿನ ಗುಣಾಂಕ ಮತ್ತು ಭಾಗಾಂಕದ ಗುಣಲಕ್ಷಣಗಳನ್ನು ವಿವರಿಸ್ತಾರೆ. ಅಂದರೆ ಶೂನ್ಯದಿಂದ ಭಾಗಿಸುವಿಕೆಯನ್ನ ಅವರು ಅನಂತತೆ ಅಂತ ಪರಿಗಣಿಸ್ತಾರೆ. ಇದು ಗಣಿತದಲ್ಲಿ ಅನಂತ ಪ್ರಮಾಣಗಳನ್ನು ನಿರ್ವಹಿಸುವ ಆಧಾರ ಆಗುತ್ತೆ. ಅವರ ಕೆಲಸಗಳು ಈಗ ಆಲ್ಜಿಬ್ರಾದಲ್ಲಿ ಇನ್ಫಿನಿಟ್ ಮತ್ತು ಇನ್ಫಿನಿಟೆಸಿಮಲ್ ಅಂದರೆ ಅತಿ ಸಣ್ಣ ಪ್ರಮಾಣಗಳನ್ನು ಸಾಮಾನ್ಯವಾಗಿ ನಿರ್ವಹಿಸುವುದನ್ನು ತೋರಿಸುತ್ತೆ. ಇವರು ಬರೆದ ಗ್ರಂಥದ ಹೆಸರು ಬ್ರಹ್ಮಸ್ಫುಟ ಸಿದ್ಧಾಂತ. ಇನ್ನು 12ನೇ ಶತಮಾನದಲ್ಲಿ 2ನೇ ಭಾಸ್ಕರಾಚಾರ್ಯ ಬರ್ತಾರೆ. ಅವರು ಅನಂತತೆಯನ್ನು ಆಲ್ಜಿಬ್ರಾದಲ್ಲಿ ವಿನ್ಯಾಸಗೊಳಿಸ್ತಾರೆ. ಅವರು ಖಗುಣ ಅಂದರೆ ಶೂನ್ಯದೊಂದಿಗಿನ ಗುಣಾಂಕ, ಪಿನ್ ಬ್ಯಾಂಕ್ ಆಪರೇಷನ್ಗೆ ಸಂಬಂಧಪಟ್ಟ ಮತ್ತು ಖಹರ ಅಂದರೆ ಶೂನ್ಯದಿಂದ ಭಾಗಾಂಕ, ಇನ್ಫಿನಿಟಿಯ ಪ್ಲೇಸ್ ಹೋಲ್ಡರ್ ಎಂಬ ವಿಶೇಷ ಪದಗಳನ್ನ ಬಳಸಿ ಅನಂತತೆಯ ಗುಣಲಕ್ಷಣಗಳನ್ನ ವ್ಯಾಖ್ಯಾನಿಸ್ತಾರೆ. ಇನ್ನೂ ಸಿಂಪಲ್ ಆಗಿ ನಿಮಗೆ ಹೇಳಬೇಕು ಅಂತಂದರೆ, ಇನ್ಫಿನಿಟಿಗೆ ಯಾವುದೇ ಸಂಖ್ಯೆಯನ್ನು ಕೂಡಿಸಿದರೂ ಗುಣಿಸಿದರೂ ಭಾಗಿಸಿದರೂ ಉತ್ತರ ಬರೋದು ಏನು ಅಂದರೆ ಅದು ಇನ್ಫಿನಿಟಿನೇ. ಇನ್ನು ನಮ್ಮ ದಕ್ಷಿಣ ಭಾರತ ಕಡೆ ಗಮನ ಹರಿಸಿದರೆ 14-15ನೇ ಶತಮಾನದಲ್ಲಿ ಕೇರಳದ ಗಣಿತ ಶಾಲೆ ಸ್ಥಾಪಕರಾಗಿದ್ದಂಥ ಮಾಧವ್ ಅವರು ಅನಂತ ಸರಣಿಗಳನ್ನು ಅಂದರೆ ಇನ್ಫಿನಿಟ್ ಸಿರೀಸ್ ಬಳಸಿ ಟ್ರಿಗ್ನೋಮೆಟ್ರಿ ಸೂತ್ರಗಳನ್ನು ಅಂದಾಜಿಸ್ತಾರೆ. ಹೀಗೆ ಅಂದಾಜು ಮಾಡಿದವರಲ್ಲಿ ಇವರೇ ಮೊದಲಿಗರು. ಸೈನ್, ಕೋಸೈನ್ ಮತ್ತು ಆರ್ಕ್ ಟ್ಯಾಂಜೆಂಟ್ ಸೂತ್ರಗಳಿಗೆ ಟೇಲರ್ ಸರಣಿಗಳಂಥ ಅನಂತ ಸರಣಿಗಳನ್ನ ಕಂಡುಹಿಡಿದವರು ಇವರೇ. ಇದು ನ್ಯೂಟನ್ ಮತ್ತು ಇನ್ನೊಬ್ಬ ಖ್ಯಾತ ವಿಜ್ಞಾನಿ ಲೆಬ್ನಿಡ್ಸ್ಗಿಂತ 250 ವರ್ಷ ಮುಂಚೆ. ಪೈ ಅನಂತ ಸರಣಿ ಕೂಡ ಇವರದೇ ಕೊಡುಗೆ. ಇದುವೇ ಮುಂದೆ ಕ್ಯಾಲ್ಕುಲಸ್ನ ಮೂಲ ಸಿದ್ಧಾಂತಗಳಿಗೆ ಆಧಾರವಾಗುತ್ತೆ. ಇವರು ಬರೆದ ಗ್ರಂಥದ ಹೆಸರು ಟೈನ್ತಂತ್ರ ಸಂಗ್ರಹ. ಇನ್ನು ಇನ್ಫಿನಿಟಿ ಅನ್ನೋದು ದೇವರ ಅಸ್ತಿತ್ವದ ಕುರಿತು ಹೇಳುತ್ತೆ ಅಂತ ನಾನು ಹೇಳಿದೆ. ಅದು ಹೇಗೆ? ಬನ್ನಿ ತಿಳಿಯುವ ಪ್ರಯತ್ನವನ್ನು ಮಾಡೋಣ. ದೇವರ ಅಸ್ತಿತ್ವದ ಬಗ್ಗೆ ತಿಳಿಬೇಕು ಅಂದರೆ ಇನ್ಫಿನಿಟಿಯನ್ನು ಫಿಲಾಸಫಿ ಜೊತೆಗೆ ನಾವು ಬೆರೆಸಬೇಕಾಗತ್ತೆ. ಹೀಗೆ ಬೆರೆಸಿದಾಗ ನಮ್ಮ ಕಣ್ಣು ಮುಂದೆ ಬರೋದು 2 ವಾದಗಳು. ಒಂದು ಕಾಸ್ಮೊಲಾಜಿಕಲ್ ಆರ್ಗ್ಯುಮೆಂಟ್, ಇನ್ನೊಂದು ಆಂಟೊಲಾಜಿಕಲ್ ಆರ್ಗ್ಯುಮೆಂಟ್. ಈ ಕಾಸ್ಮೊಲಾಜಿಕಲ್ ಆರ್ಗ್ಯುಮೆಂಟ್ ಅಂದ್ರೆ ಏನು ಅಂತ ಮೊದಲಿಗೆ ನಾವು ತಿಳಿಯೋಣ.
ಈಗ ಚಿಕ್ಕ ಮಕ್ಕಳು ಅಥವಾ ನಾವು ಚಿಕ್ಕ ಮಕ್ಕಳಿದ್ದಾಗ ಒಂದು ಪ್ರಶ್ನೆ ಯಾವಾಗಲೂ ಕೇಳ್ತಾ ಇರ್ತೀವಿ, ಈಗಲೂ ಮಕ್ಕಳು ಪ್ರಾಯಶಃ ಕೇಳ್ತಾ ಇರ್ತಾರೆ. ಅದೇನೆಂದರೆ ಈ ಮರ ಎಲ್ಲಿಂದ ಬಂತು, ಬೀಜದಿಂದ ಬಂತು, ಬೀಜ ಎಲ್ಲಿಂದ ಬಂತು, ಇನ್ನೊಂದು ಹಣ್ಣಿನಿಂದ ಬಂತು, ಆ ಹಣ್ಣಿನಿಂದ ಬಂತು, ಇನ್ನೊಂದು ಮರದಿಂದ ಬಂತು, ಆ ಮರ ಎಲ್ಲಿಂದ ಬಂತು, ಇನ್ನೊಂದು ಬೀಜದಿಂದ ಬಂದಿತ್ತು. ಹೀಗೆ ಈ ಪ್ರಶ್ನೆ ಹೋಗಿ ಕೊನೆಗೆ ಎಲ್ಲಿಗೆ ಮುಟ್ಟುತ್ತೆ? ಇನ್ಫಿನಿಟಿಗೆ ಮುಟ್ಟುತ್ತೆ. ಯಾಕೆಂದ್ರೆ ಬ್ರಹ್ಮಾಂಡದಲ್ಲಿ ಭೂಮಿ ಇದೆ, ಮರ ಇದೆ, ನಾವು ಇದೀವಿ, ಎಲ್ಲರೂ ಇದ್ದಾರೆ, ಎಲ್ಲವೂ ಇದೆ. ಆದರೆ ಇದೆಲ್ಲವೂ ಎಲ್ಲಿಂದ ಬಂತು ಅಂತ ನೋಡ್ತಾ ಹೋಗಿ ಕೊನೆಗೆ ನಿಲ್ಲೋದು ಆ ಒಂದು ಶಕ್ತಿಯ ಹತ್ರ. ಅದನ್ನು ನಾವು ದೇವರು ಅಂತ ಕರಿತೀವಿ. ಮತ್ತು ದೇವರು ಅಂದರೆ ಅನಂತ ಅಂತಲೇ ಹೇಳ್ತೀವಿ. ಹೀಗಾಗಿ ಇನ್ಫಿನಿಟಿಯೇ ದೇವರು ಅಂತ ಕೂಡ ಹೇಳ್ಬೋದು. ಈಗ ಇನ್ನೊಂದಿರೋದು ಆಂಟೊಲಾಜಿಕಲ್ ಆರ್ಗ್ಯುಮೆಂಟ್ ಅಂತ. ಇನ್ನೊಂದು ರೀತಿಯಲ್ಲಿ ಇದು ಅಸ್ತಿತ್ವದ ತತ್ವ. ಇಲ್ಲಿ ದೇವರನ್ನ ಎಲ್ಲಕ್ಕಿಂತ ಶ್ರೇಷ್ಠ ಅಂತ ಹೇಳಲಾಗುತ್ತೆ. ಯಾರೇ ಕೂಡ ಶ್ರೇಷ್ಠ ಆಗಬೇಕು ಅಂದರೆ ಅದಕ್ಕೆ ಎಲ್ಲ ರೀತಿಯ ಸಕಾರಾತ್ಮಕ ಗುಣಗಳಿರಬೇಕು ಮತ್ತು ಅದು ಅನಂತವಾಗಿರಬೇಕು. ಅನಂತ ಜ್ಞಾನ, ಅನಂತ ಶಕ್ತಿ, ಅನಂತ ಪ್ರೀತಿ ಇರಬೇಕು. ಈ ಎಲ್ಲ ಗುಣಗಳು ಇದ್ದ ಕಾರಣಕ್ಕೆ ದೇವರನ್ನ ಅನಂತ ಅಂತ ಕೂಡ ನಾವು ಕರಿತೀವಿ. ಇನ್ನು ಮಲ್ಟಿವರ್ಸ್ ಬಗ್ಗೆ ಮಾತಾಡಿದರೆ ಅಲ್ಲಿ ಕೂಡ ಇನ್ಫಿನಿಟಿ ಇರುವ ಬಗ್ಗೆ ವಿಜ್ಞಾನಿಗಳು ಮಾತಾಡ್ತಾರೆ. ಹೇಗೆ ಅಂದರೆ ವಿಶ್ವ ಒಂದು ಅಪರಿಮಿತ ಅಥವಾ ಇನ್ಫಿನಿಟಿ ಅಲ್ವಾ? ವಿಶ್ವಕ್ಕೊಂದು ಮಿತಿನೇ ಇಲ್ಲ. ಈಗ ಒಂದು ಸ್ಥಳ ಮಿತಿಯೇ ಇಲ್ಲದೆ ಹೋದಾಗ ಸುಮ್ಮನೆ ಯೋಚನೆ ಮಾಡಿ, ಒಂದು ಸ್ಥಳಕ್ಕೆ ಮಿತಿ ಇಲ್ಲ ಅಂತ ಯೋಚನೆ ಮಾಡಿ. ಅವಾಗ ಏನಾಗುತ್ತೆ ಅಂದರೆ ಅಲ್ಲಿರುವ ವಸ್ತುಗಳು ಪರಿವರ್ತನೆ ಹೊಂದಿ ಇನ್ಫಿನಿಟಿಯ ಖಾಲಿ ಜಾಗವನ್ನು ಮುಚ್ಚುತ್ತಾ ಹೋಗ್ತವೆ. ಅದಕ್ಕೊಂದು ಉದಾಹರಣೆ ಮೂಲಕ ನಾನು ವಿವರಿಸ್ತೀನಿ. ಈಗ ನಂಬರ್ಗಳನ್ನ ನಾವು ಅಳಿತೀವಿ, 1, 2, 3, 9 ತನಕ ನಾವು ಅಳಿತೀವಿ. ಅದಾದ ನಂತರ ನಾನು ಆಗಲೇ ಹೇಳಿದ ಹಾಗೆ ಹೋಲ್ ನಂಬರ್ಗಳು ಇನ್ಫಿನಿಟಿ ಅಂತ. ಹಾಗಾಗಿ 9ರ ನಂತರ 10 ಬರಬೇಕು ಅಂದರೆ 1 ಮತ್ತು 0 ರಿಪೀಟ್ ಆಗಲೇಬೇಕು. ಸೊ ಹಾಗೆ ವಿಶ್ವದಲ್ಲಿ ಖಾಲಿ ಸ್ಥಳ ತುಂಬಬೇಕು ಅಂದರೆ ಇರುವ ವಸ್ತುಗಳೇ ರಿಪೀಟ್ ಆಗಬೇಕು. ಇದರ ಅರ್ಥ ಏನು ಅಂದರೆ ವಿಶ್ವದಲ್ಲಿ ಇಂಥ ಭೂಮಿಗಳು, ನಾವಿರುವಂಥ ಭೂಮಿಗಳು ಎಷ್ಟೋ ಇರಬಹುದು, ಎಷ್ಟೋ ಸೂರ್ಯರಿರಬಹುದು, ಎಷ್ಟೋ ಮನುಷ್ಯರು ಕೂಡ ಇರಬಹುದು. ಇದು ಇನ್ಫಿನಿಟಿ ಒಳಗೆ ಇರುವಂಥ ಅಸಂಖ್ಯಾತ ಮಲ್ಟಿವರ್ಸ್ಗಳ ಬಗ್ಗೆ ಹೇಳುತ್ತೆ. ಸೊ ಹೀಗೆ ಇನ್ಫಿನಿಟಿ ಬಗ್ಗೆ ಮಾತಾಡ್ತಾ ಹೋದರೆ ಇದು ದೊಡ್ಡ ಸಾಗರ ಇದ್ದ ಹಾಗೆ. ನಮ್ಮ ಪೂರ್ವಜರು ಇದನ್ನು ಕೆಲವೊಂದು ಸಲ ಕಥೆಯಾಗಿ ಹೇಳಿದರೆ, ಇನ್ನೂ ಕೆಲವೊಂದು ಸಲ ಪ್ರಾಕ್ಟಿಕಲ್ ಆಗಿ ಕೂಡ ಹೇಳಿದ್ದಾರೆ. ಉದಾಹರಣೆಗೆ ವಿಷ್ಣುವಿಗೆ ಅನಂತ ಕೋಟಿ ಬ್ರಹ್ಮಾಂಡ ನಾಯಕ ಅಂತ ಕರಿತೀವಿ. ಇದರ ಅರ್ಥ ಏನು ಅಂದರೆ ದ ಲಾರ್ಡ್ ಆಫ್ ಇನ್ಫಿನೈಟ್ ಕ್ರೋರ್ಸ್ ಆಫ್ ಯೂನಿವರ್ಸ್ ಅಂತ. ಈಗ ನೀವು ಯೋಚನೆ ಮಾಡಿ, ಇನ್ಫಿನಿಟಿಯ ಅರ್ಥ ತಿಳಿಯದೆ ವಿಷ್ಣುವಿಗೆ ಹೀಗೆ ಕರೆಯಲು ಸಾಧ್ಯನಾ ಅಂತ. ಸೊ ಇದು ಅಪರಿಮಿತಿ ಅಥವಾ ಇನ್ಫಿನೈಟ್ ಬಗ್ಗೆ ಒಂದು ವಿಡಿಯೋ. ಇನ್ಫಿನೈಟ್ ಬಗ್ಗೆ ಮಾತಾಡ್ತಾ ನಾವು ಬಹುಶಃ ಇನ್ಫಿನೈಟ್ ವಿಡಿಯೋಗಳನ್ನ ಮಾಡ್ಬೋದು, ಅಷ್ಟೊಂದು ವಿಚಾರ ಇದರಲ್ಲಿದೆ. ಆದರೆ ನಮಗೆ ಇವತ್ತು ತಿಳಿದಷ್ಟು ನಾನು ನಿಮಗೆ ಹೇಳ್ತಾ ಇದ್ದೀನಿ, ಅರ್ಥ ಮಾಡಿಕೊಳ್ಳೋ ಪ್ರಯತ್ನವನ್ನು ಈ ವಿಡಿಯೋ ಮೂಲಕ ಮಾಡ್ತಾ ಇದ್ದೀನಿ. ಈ ಕುರಿತಾಗಿ ಬೇರೆ ವಿಚಾರಗಳು ನಿಮ್ಮ ಮನಸ್ಸಲ್ಲಿದ್ದರೆ ಅದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ನೋಡ್ತಾರೆ ಗೌರಿ ಶಕ್ತಿ ಸ್ಟುಡಿಯೋ, ನೋಡ್ತಾರೆ ಒಳ್ಳೆ ವಿಡಿಯೋಗಳನ್ನ. ನಮಸ್ಕಾರ.